ಮಳೆಗಾಲದಲ್ಲಿ ಕಾಯಿಲೆಗಳ ಹಾವಳಿ ಹೆಚ್ಚಾಗಿರುತ್ತೆ. ಅದರಲ್ಲೂ ಕಲುಷಿತ ನೀರಿನಿಂದಲೇ ಆರೋಗ್ಯ ಹದಗೆಡುತ್ತೆ. ಇದರಿಂದ ಅಲರ್ಟ್ ಆಗಿರುವ ಆರೋಗ್ಯ ಸಚಿವರು ಹೋಟೆಲ್ಗಳಿಗೆ ಅದೊಂದು ಸಂದೇಶ ಕೊಟ್ಟಿದ್ದಾರೆ. ಆರೋಗ್ಯ ಸಚಿವರು ಮುಟ್ಟಿಸಿದ ಆ ಬಿಸಿ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕಲುಷಿತ ನೀರಿನಿಂದ ಆರೋಗ್ಯಕ್ಕೆ ಅಪಾಯ. ಹೋಟೆಲ್ಗಳಲ್ಲಿ ಕುಡಿಯಲು ಬಿಸಿ ನೀರು ಕಡ್ಡಾಯ. ಜನಸಾಮಾನ್ಯರ ಆರೋಗ್ಯ ಕಾಪಾಡಲು ಮುಂದಾಗಿರೋ ಸರ್ಕಾರ ಒಂದೊಂದೇ ನಿರ್ಧಾರಗಳನ್ನು ತೆಗೆದುಕೊಳ್ತಿದೆ. ಮೊನ್ನೆಯಷ್ಟೇ ಶಾಲಾ ಕಾಲೇಜು ಬಳಿ ಜಂಕ್ ಫುಡ್ ನಿಷೇಧ ಮಾಡಿ ಆರೋಗ್ಯ ಸಚಿವರು ಆದೇಶ ಮಾಡಿದ್ರು. ಈಗ ಸಾಮಾನ್ಯ ಜನರ ಆರೋಗ್ಯದ ಮೇಲೂ ನಿಗಾ ವಹಿಸಿದ್ದಾರೆ. ಹೌದು, ಬೆಂಗಳೂರಿನಲ್ಲಿ ಸಾವಿರಾರು ಹೋಟೆಲ್ಗಳಿದ್ದು ಲಕ್ಷಾಂತರ ಜನ ಹೋಟೆಲ್ಗಳನ್ನೇ ಅವಲಂಬಿಸಿದ್ದಾರೆ. ಅದರಲ್ಲೂ ಹೊರಗಿನಿಂದ ದುಡಿಯಲು ಬಂದವರಂತೂ ಬೆಳಗ್ಗೆ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೂ ಎಲ್ಲ ಹೋಟೆಲ್ನಲ್ಲೇ ಮಾಡ್ತಾರೆ. ವಿಷಯ ಅಂದರೆ ಕೆಲ ಹೋಟೆಲ್ಗಳಲ್ಲಿ ಕುಡಿಯೋ ನೀರು ಸರಿಯಾಗಿ ಇರೋದಿಲ್ಲ. ಈ ಕಲುಷಿತ ನೀರಿನಿಂದಲೇ ಆರೋಗ್ಯ ಹಾಳಾಗ್ತಿದೆ. ಹೀಗಾಗಿ ಹೋಟೆಲ್ಗಳಲ್ಲಿ ಗ್ರಾಹಕರಿಗೆ ಕುಡಿಯಲು ಬಿಸಿ ನೀರು ಕೊಡಬೇಕು ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ಈ ಬಗ್ಗೆ ನಿಯಮ ಜಾರಿಗೊಳಿಸಲು ಮುಂದಾಗಿದ್ದಾರೆ. ನಾವು ಇನ್ನೊಂದು ಆದೇಶ ಮಾಡ್ತಿದ್ದೇವೆ. ಈ ಮಳೆಗಾಲ ಈಗದ ಸಂದರ್ಭದಲ್ಲಿ ಎಲ್ಲ ಹೋಟೆಲ್ಗಳಲ್ಲಿ ಈ ಕ್ಯಾಂಟೀನ್ಗಳಲ್ಲಿ ಕಡ್ಡಾಯವಾಗಿ ಬಿಸಿ ನೀರೇ ಕೊಡಬೇಕು. ಸದ್ಯ ಎಲ್ಲ ಪ್ರೀಮಿಯಂ ಹಾಗೂ ಸ್ಟ್ಯಾಂಡರ್ಡ್ ಹೋಟೆಲ್ಗಳಲ್ಲಿ ಕುಡಿಯಲು ಬಿಸಿ ನೀರಿನ ವ್ಯವಸ್ಥೆ ಇದೆ. ಇದನ್ನ ಎಲ್ಲ ರೀತಿಯ ಅಂದ್ರೆ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲೂ ಕಡ್ಡಾಯ ಮಾಡಬೇಕಿದೆ ಎನ್ನುವುದು ಸಚಿವರ ಮಾತು. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಹೋಟೆಲ್ ಮಾಲೀಕರು ಒಳ್ಳೆಯ ನಿರ್ಧಾರ ಎಂದಿದ್ದಾರೆ. ಹೌದು, ಕೊಡಬೇಕು, ಅದು ಸರಿ. ಅದು ನಮ್ಮ ಕಡೆ ಮಾಮೂಲಿ ಇದೆ. 6 ಗಂಟೆಯಿಂದ ಬೆಳಗ್ಗೆ ಮಾರ್ನಿಂಗ್ 6 o'clock to 10 o'clock ಬಿಸಿಲು ಇರ್ತದೆ. ಬಿಸಿಲು ಸೇವೆ ಮಾಡಲೇಬೇಕು. ನಾವು ಹೋಟೆಲ್ ಮೇಲೆ ಏನು ಒಂದು ಬಿಸಿಲಿನ ವ್ಯವಸ್ಥೆ ಮಾಡಲೇಬೇಕು. ನಾವು ಕೊಡ್ತಾ ಇದ್ದೀವಿ. ಬೇರೆ ಸಹ ಸಣ್ಣ ಪುಟ್ಟ ಸಹ ವ್ಯವಸ್ಥೆ ಮಾಡಬೇಕು. ನಾನು ಹೋಟ್ಲವರು ಸಹ ಮನವಿ ಮಾಡೋದು ಅದನ್ನೇ. ಇತ ಗ್ರಾಹಕರು ಕೂಡ ಈ ನಿರ್ಧಾರವನ್ನು ಸ್ವಾಗತ ಮಾಡಿದ್ದಾರೆ. ಇಲ್ಲ, ಎಲ್ಲ ಕಡೆನೂ ಬಿಸಿನೀರು ಕೊಟ್ಟರೆ ಆರೋಗ್ಯಕರ. ಅದು ತಣ್ಣೀರು ಕೊಟ್ಟರೆ ಯಾವ್ಯಾವುದೋ ನೀರು ಮಿಕ್ಸ್ ಆಗಿರ್ತೈತೆ ನಮಗೆ ಗೊತ್ತಾಗಲ್ಲ. ಆದರೆ ಬಿಸಿನೀರಲ್ಲಿ ಅದು ಬಾಯ್ಲ್ ಆಗಿರ್ತೈತೆ, ಅದು ಹೊಗೆಯಲ್ಲಿ ಆಚೆ ಹೋಗಿರ್ತೈತೆ. ಆವಾಗ ನಮ್ಗೆ ಅದು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ನಾವು ಅದನ್ನೇ ಕುಡಿಬೇಕು. ಕೆಲ ಹೋಟೆಲ್ಗಳಲ್ಲಿ ಹೊರಗೆ ಶುಚಿ ರುಚಿ ಅಂತ ಬೋರ್ಡ್ ಹಾಕಿದ್ರು ಒಳಗೆ ಮಾತ್ರ ಅದು ಕಾಣೋದಿಲ್ಲ. ಆದರೆ ಇನ್ಮುಂದೆ ಎಲ್ಲ ಹೋಟೆಲ್ನವರು ಗ್ರಾಹಕರಿಗೆ ಶುಚಿಯಾದ ಊಟ ತಿಂಡಿ ಕೊಡೋದರ ಜೊತೆ ಬಿಸಿ ನೀರನ್ನು ಪೂರೈಸಬೇಕಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.